ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾವಿವತ್ತು ಹೋಗ್ತಾ ಇದ್ವಿ ಅಪ್ಪಲೇನಹಳ್ಳಿ ತೇರಿಗೆ. ಅಪ್ಪಲೇನಹಳ್ಳಿ ತೇರು ಅಂದರೆ ನಮ್ಮೂರು ಸುತ್ತಮುತ್ತ ಹಳ್ಳಿಗಳಲ್ಲೆಲ್ಲ ಫೇಮಸ್ ಆಗಿರೋ ತೇರು. ಅದರಿಂದ ತುಂಬ ಜನ ಹೋಗ್ತಾರೆ. ಈ ಸರಿ ಯಾರು ತುಂಬ ಸ್ಪೆಷಲ್ ಆಗಿದೆ, ಯಾಕಂದರೆ ಹೊಸ ತೇರು. ಸೊ ಅದರಿಂದ ತುಂಬ ಜನ ಬರ್ತಾರೆ ಅನ್ನೋ ಗೆಸ್ಸಿಂಗ್ ನಂದು. ನೋಡೋಣ ಎಷ್ಟು ಜನ ಬರ್ತಾರೆ, ಹೆಂಗಿರುತ್ತೆ ಅಂತ. ಆ್ಯಕ್ಚುಲಿ ತೇರು ಎಳೆಯೋದು ನೈಟ್ 12 ಗಂಟೆ ಹಂಗೆ. ಸೊ ಅದರಿಂದ ನಾವು ಹೊರಟಿದ್ದೀವಿ 10 ಗಂಟೆಗೆ. ಬಂದು ನೋಡಿದ್ರೆ ಸಿಕ್ಕಾಪಟ್ಟೆ ಜನ. ಅಂತೂ ಇಂತೂ ಹೆಂಗೋ ದೂರ ಆಡ್ಕೊಂಡು ಹೆಂಗೋ ತೇರ ಹತ್ರ ಬಂದು ಸೇರಿದ್ವಿ. ಹಿಂಗೋ ಹೋಗೋದ್ವಿ. ಅಲ್ಲಿಂದ ವಾಪಸ್ ಬರ್ಬೇಕಾದ್ರೆ ಇತ್ತು ನಮಗೆ ಜೀವನ ಬಾಯಿಗೆ ಬಂದಂಗೆ ಆಗಿತ್ತು. ಯಪ್ಪ ಎಷ್ಟು ಜನ ಗೊತ್ತಾ, ನೋಡಿ ನೀವು ಎಷ್ಟು ಜನ ಕಾಣ್ತಿದ್ದಾರೆ. ತೇರಿಗೊಂದು ದೊಡ್ಡ ಹಾರ ಹಾಕ್ತಿದ್ದಾರೆ ನೋಡಿ, ಅದು ಸ್ಪೆಷಲ್ ಹಾರ. ಯಾಕಪ್ಪ ಅಂದರೆ ಅದು ಕಳಿಸಿರೋದು ಮೆಗಾಸ್ಟಾರ್ ಚಿರಂಜೀವಿ. ಸರಿ ಆಯಿತು ಅಂತ ಈ ಕಡೆ ತಿರುಗಿದ್ರೆ ಮೇಲೆ ಪಟ್ ಅಂತ ಪಟಾಕಿ ಹಚ್ಚಿದ್ದಾರೆ. ಯಾಕಪ್ಪ ಅಂತ ಕೆಳಗಡೆ ನೋಡಿದ್ರೆ ಹಾರ ಸ್ಪೆಷಲಾಗಿ ತೇರ್ಗೆ ಹಾಕಕ್ಕೆ ತಗೊಂಬರ್ತಿದ್ದಾರೆ, ಅದರಿಂದ ಪಟಾಕಿಗಳು ಹಚ್ಚುತ್ತಿದ್ದಾರೆ. ಇಲ್ಲಿ ಯಾರ ತಗೊಂಬರ್ತಿದ್ದಾರೆ ನೋಡಿ, ಉರ್ಮೆ ಸೆಟ್ಟೆಲ್ಲ ಹೊಡ್ಕೊಂಡು ತಗೊಂಬರ್ತಿದ್ದಾರೆ. ಮತ್ತೆ ಮುಂದೆ ನೋಡಿದ್ರೆ ಮತ್ತೊಂದು ಹಾರ ತಗೊಂಬರ್ತಿದ್ದಾರೆ. ಇದೇ ನೋಡಿ ಅದು. ಅಂತೂ ಇಂತೂ ನುಗ್ಲಾಗಿ ದೇವಸ್ಥಾನದೊಳಗಡೆ ಬಂದ್ವಿ. ಬರ್ಬೇಕಾದ್ರೆ ನೋಡಬೇಕಿತ್ತು, ನಂಗಾರ ಅಳುನೇ ಬಂದ್ಬಿಟ್ಟಿತ್ತು. ಮೂರ್ತಿ ಚಿಕ್ಕದಾದ್ರು ಕೀರ್ತಿ ದೊಡ್ಡದು ಅಂತಾರಲ್ಲ, ಆ ಥರ ಇಲ್ಲಿನ ದೇವಸ್ಥಾನ. ದರ್ಶನ ಮುಗಿಸ್ಕೊಂಡು ಆಚೆಗಾಚೆ ಬಂದಿದ್ದೀವಿ. ಎಷ್ಟು ಜನ ಕಾಣ್ತಿದ್ದಾರೆ ನೋಡಿ. ಇಷ್ಟಕ್ಕೂ ದೇವ್ರು ಯಾವುದು ಅಂತ ಹೇಳಿಲ್ಲ ಅಲ್ವಾ, ಬೆಟ್ಟನೇ ಕೈಯಲ್ಲಿ ಎತ್ಕೊಂಡು ಬಂದಲ್ಲ, ಅದೇ ದೇವರು ಆಂಜನೇಯ ಸ್ವಾಮಿ. ಈ ಜಾತ್ರೆಗೆ ಎಷ್ಟೇ ಜನ ಬರಲಿ ಅವ್ರಿಗೆ ಊಟ ಹಾಕ್ಸಿ ಕಳಿಸೋದು. ಇದೆಲ್ಲ ಊಟಕ್ಕೆ ಮಾಡ್ತಾ ಇರೋದು. ಇದು ಹಳೆ ತೇರು. ಲಾಸ್ಟ್ ಇಯರು ತೇರು ಎಳಿಬೇಕಾದ್ರೆ ಬಿದ್ದೋಗ್ಬಿಟ್ಟಿತ್ತು. ಅದನ್ನು ಇಲ್ಲಿ ಸ್ಪೆಷಲ್ಲಾಗಿ ರೂಮ್ ಮಾಡಿ ಅಲ್ಲಿಟ್ಟಿದ್ದಾರೆ ನೋಡಿ. ಆಗಿನ ಕಲೆ ಯಾವ ಥರ ಇದೆ, తేరు ಯಾವ ಥರ చెక్కిದ್ದಾರೆ ಅನ್ನೋದು ಎಷ್ಟು ಚೆನ್ನಾಗಿದೆ. ఏమైందంటే షేకాయ కదా, షేకాయనాడు బరువు ఎక్కువ అయిపోవు పక్క. అప్పుడు ತೇರು ಬೆಳಿಬೇಕಾದ್ರೆ ಪಕ್ಕದಲ್ಲಿ ಎಷ್ಟೇ ಜನ ಇದ್ರು ಅವ್ರಿಗೆ ಒಂಚೂರು ಗಾಯ ಸಹ ಆಗಿಲ್ಲ. ತೇರಲ್ಲಿರೋ ಪೂಜಾರಿಗೆ ಸಹ ಒಂಚೂರು ಗಾಯ ಆಗಿಲ್ಲ. ಅದು ದೇವ್ರ ಮಹಿಮೆ ಅಂತ ಹೇಳ್ತಾರೆ. ಪೂಜೆ ಮುಗಿಸ್ಕೊಂಡು ದರ್ಶನ ಮಾಡ್ಕೊಂಡು ಊಟ ಮಾಡ್ಕೊಂಡು ಹಳೆ ತೇರಿತ್ತಲ್ಲ ಅದನ್ನ ನೋಡ್ಕೊಂಡು ಆಚೆ ಬಂದ್ವಿ. ಆಚೆ ಬಂದು ನೋಡಿದಾಗ ಇಲ್ಲಿ ಬಂದ್ಬಿಟ್ಟು ನಾಟಕ ಮಾಡ್ತಿದ್ದಾರೆ, ಡ್ರಾಮಾಗೆಲ್ಲ ರೆಡಿ ಮಾಡಿದ್ದಾರೆ. ಆಚೆಯಿಂದ ನೋಡಿದ್ರೆ ಈ ಥರ ಕಾಣಿಸುತ್ತೆ ಎಲ್ಲ. ಇಲ್ಲಿ ಬಂದು ಊರಿನವರೆಲ್ಲ ಆರತಿ ಮಾಡಿಕೊಂಡು ದೇವ್ರಿಗೆ ತಗೊಂಡೋಗ್ತಿದ್ದಾರೆ. ಉರ್ಮೆರೆಲ್ಲ ಬಿಡ್ತಿದ್ದಾರೆ, ಡ್ಯಾನ್ಸ್ ಮಾಡ್ತಿದ್ದಾರೆ.
ತೇರು ಬಂದು ಆಲ್ರೆಡಿ ಇಲ್ಲಿ ತನಕ ಎಳ್ಕೊಂಬಂದಿದ್ದಾರೆ. ತೇರು ಮುಂದೆ ಲೈಟಿಂಗ್ಸ್ ಇದ್ದಾವಲ್ಲ, ಅದೊಂದು ದೇವಸ್ಥಾನ. ಅದು ಯಾವ ದೇವಸ್ಥಾನನಪ್ಪ ಅಂದರೆ, ಆಂಜನೇಯ ಬಂದುಬಿಟ್ಟು ಶ್ರೀರಾಮನಿಗೆ ಪರಮ ಭಕ್ತ ಅಲ್ವಾ. ಸೊ ಅದರಿಂದ ಆಂಜನೇಯನ ದೇವಸ್ಥಾನ ಇದೆ ಅಂದರೆ ರಾಮನ ದೇವಸ್ಥಾನವೂ ಇರಲೇಬೇಕು. ತೇರನ್ನ ದೇವಸ್ಥಾನ ತನಕ ಎಳ್ಕೊಂಬಂದು ಅಲ್ಲಿ ಶ್ರೀರಾಮನಿಗೆ ಪೂಜೆ ಮಾಡಿ, ಮಂಗಳಾರತಿ ಮಾಡಿ, ಮತ್ತು ಆಂಜನೇಯನ ಪೂಜೆ ಮಾಡಿ ಮತ್ತೆ ಅಲ್ಲಿಂದ ಮುಂದೆ ಎಳ್ಕೊಂಬರ್ತಾರೆ. ಅಲ್ಲಿ ತನಕ ಎಳ್ಕೊಂಬರಲ್ಲ. ಈಗ ಅಲ್ಲಿ ಪೂಜೆ ಮಾಡೋಕ್ಕೆ ನಿಲ್ಲಿಸಿದ್ದಾರೆ. ಈ ಥರ ತೇರು ಎಳ್ಕೊಂಬರ್ಬೇಕಾದ್ರೆ ಬಾಳೆಹಣ್ಣು ತಗೊಂಡು ಅದಕ್ಕೆ ಹಾಕ್ತಾರೆ. ಆ ಬಾಳೆಹಣ್ಣು ತೇರಿಗೆ ಏನಾದ್ರು ಸಿಕ್ಕಾಕೊಂಡು ಅಂತ ಅಂದರೆ ನಾವೇನು ಅಂದ್ಕೊಂಡಿರ್ತೀವೋ ಅದು ಆಗುತ್ತೆ, ನೆರವೇರುತ್ತೆ ಅನ್ನೋದೊಂದು ನಂಬಿಕೆ. ಪ್ರತಿಯೊಬ್ಬರು ಸಹ ತೇರು ಬರಬೇಕಾದ್ರೆ ಬಾಳೆಹಣ್ಣು ಎಸಿತಾರೆ. ಬಾಳೆಹಣ್ಣು ವ್ಯಾಪಾರ ಮಾಡೋರಿಗೆ ಮಾತ್ರ ಅಲ್ಲಿ ತುಂಬ ಕಲೆಕ್ಷನ್ ಆಗುತ್ತೆ. ವ್ಯಾಪಾರ ಮಾತ್ರ ಮಸ್ತ್ ಆಗುತ್ತೆ. ಈ ಸಾರಿ ತುಂಬ ಸ್ಪೆಷಲಾಗಿದೆ ತೇರು ಅಂತ ಹೇಳಿದ್ನಲ್ಲ. ಯಾಕಪ್ಪ ಅಂದರೆ 1.5 ಕೋಟಿ ಇಟ್ಟು ಮತ್ತೆ ಹೊಸ ತೇರು ಮಾಡ್ತಿದ್ದಾರೆ. ಅದು ತಮಿಳ್ನಾಡು ಕಡೆಯಿಂದ ಬಂದಿದೆ. ಅದಕ್ಕೋಸ್ಕರ ಈ ಸರಿ ಮಾತ್ರ ಮಿನಿಮಮ್ ಅಂದರೂ 1,00,000 ಜನ ಆದರೂ ಸೇರಿರ್ತಾರೆ. ಈ ಸರಿ ಯಾಕೋ ತೇರು ಮಾತ್ರ ಮುಂದೆ ಬರಲಿಲ್ಲ ಬೇಗ. ಯಾಕಪ್ಪ ಅಂತ ಅಂದರೆ ದೊಡ್ಡವರೆಲ್ಲ ಹೇಳ್ತಾರೆ, ಮಾದಿಗ ಜನ ಸೇರಿರೋರು ಅವರೆಲ್ಲ ದೇವಸ್ಥಾನದೊಳಗಡೆ ಹೋಗಬಾರ್ದು, ಮುಟ್ಟು ಅಂತಾರಲ್ಲ, ಅದೇನೂ ಆಗಬಾರ್ದು. ಸೊ ಅದರಿಂದ ಅದೇನನ್ನ ಆದರೆ ಅದು ತೇರು ಒಳಗೆ ಮುಂದೆ ಬರಲ್ಲ ಅಂತ ಹೇಳ್ತಾರೆ. ಈ ದೇವ್ರಿಗೆ ಮಾತ್ರ ತುಂಬ ಶಕ್ತಿ ಇದೆ. ನಾವೇನು ಅಂದ್ಕೊಂಡಿರ್ತೀವೋ ಅದೇನಾದರೂ ನಿಷ್ಠೆಯಿಂದ ಇದ್ದರೆ, ಅದೇನಾದ್ರು ಸತ್ಯವಾಗಿದ್ದರೆ ಅದು ನೆರವೇರುತ್ತೆ. ಅಲ್ಲಿಂದ ಇಲ್ಲಿ ತನಕ ಇದೆ ನೋಡಿ ಹಗ್ಗ, ಇಲ್ಲಿ ತನಕ ಎಳೀತಿದ್ದಾರೆ. ಆದರೂ ತೇರು ಮಾತ್ರ ಮುಂದೆ ಬರ್ತಿಲ್ಲ. ತೇರೊಳಗಡೆ ಬಂದುಬಿಟ್ಟು ಒಂದು 3 ಮೆಂಬರ್ಸು ಪೂಜಾರಿಗಳಿರ್ತಾರೆ. ಅವ್ರು ಅಲ್ಲಿಂದನೇ ಪೂಜೆ ಮಾಡಿ ಆಚೆರೋರಿಗೆಲ್ಲ ಮಂಗಳಾರತಿ ಆರತಿ ಕೊಡ್ತಿರ್ತಾರೆ. ಅಲ್ಲಿ ಆರತಿ ಕೊಡ್ತಿದ್ದಾರೆ ಈಗ. ಸೊ ಅದರಿಂದ ಅಲ್ಲೇ ನಿಂತಿದೆ. ತೇರು ಎಳಿಬೇಕಾದ್ರೆ ಮಾತ್ರ ಕೂಗಾಡ್ಬಿಡ್ತಾರೆ. ಪಕ್ಕ ನಿಂತಿರೋರ್ನು ನೋಡಲ್ಲ, ತಳ್ಳಾಗ್ಬಿಡ್ತಾರೆ. ದೇವರೇ ಸಾಕಾಗೋಗುತ್ತೆ ಅದರಲ್ಲಿ. ದೇವಸ್ಥಾನದೊಳಗಡೆ ಹೋಗೋದಕ್ಕಿಂತ ಮುಂಚೆನೇ ದೇವ್ರು ಕಾಣಿಸ್ಬಿಡ್ತಾನಲ್ಲೇ, ಆ ಥರ ನೂಗ್ಬಿಡ್ತಾರೆ. ಯಪ್ಪ, ತೇರಿಗೆ ಮೇಲಿಂದ ಕೆಳಗಡೆಕನ್ನ ವೈಟ್ ಹಾರ ಕಾಣಿಸ್ತಿದೆಯಲ್ಲ, ಅದೇ ಮೆಗಾಸ್ಟಾರ್ ಚಿರಂಜೀವಿ ಕಳಿಸಿರೋ ಹಾರ ಮಾತ್ರ ಸೂಪರಾಗಿದೆ. 12 ಗಂಟೆಗೆ ಎಳೆಯೋಕ್ಕೆ ಸ್ಟಾರ್ಟ್ ಮಾಡಿರೋ ತೇರು 4 ಗಂಟೆಗೆ ಹೋಗಿ ಸೇರಿದೆ ದೇವಸ್ಥಾನನ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರ್ಯಾರು ಈ ಜಾತ್ರೆಗೆ ಬಂದಿದ್ದೀರಾ ಕಮೆಂಟ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.